ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಈ ದಿವಸದಲ್ಲಿ ಪವಿತ್ರಾತ್ಮನ ಕುರಿತಾಗಿ ಕೆಲವೊಂದು ಕಾರ್ಯಗಳನ್ನು ನಾವು ಕಲಿತುಕೊಳ್ಳೋಣ. ಯೇಸು ಕ್ರಿಸ್ತನು ಸ್ವರ್ಗಾರೋಹಣವಾಗುವುದ ಮುಂಚಿತವಾಗಿ ತನ್ನ ಶಿಷ್ಯರನ್ನು ನೋಡಿ ಹೇಳುವಂಥ ಕಾರ್ಯ, ನೀವು ಯೆರೂಸಲೇಮಿನಲ್ಲಿ ಕಾದಿದ್ದು ಪವಿತ್ರಾತ್ಮನ ಬಲವನ್ನು ಹೊಂದಿಕೊಂಡು ನೀವು ನನಗೆ ಸಾಕ್ಷಿಗಳಾಗಿರಬೇಕೆಂಬುದಾಗಿ. ಆತನು ಈ ಭೂಲೋಕದಲ್ಲಿ ಆತನು ಸೇವೆ ಮಾಡುವಾಗ, ತನ್ನ ಶಿಷ್ಯರೊಟ್ಟಿಗಿರುವಾಗ ಆತನವರಿಗೆ ಪವಿತ್ರಾತ್ಮನ ಕುರಿತಾಗಿ ಅನೇಕ ಕಾರ್ಯಗಳನ್ನು ಅವರಿಗೆ ತಿಳಿಸಿಕೊಟ್ಟನು. ಅದರಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ಕಲಿತುಕೊಳ್ಳೋಣ. ಯಾವ ರೀತಿಯಾಗಿ ಪವಿತ್ರಾತ್ಮನು ನಮಗೆ ಆತನು ಸಹಾಯಕನಾಗಿದ್ದು ಯಾವ ವಿಷಯಗಳಲ್ಲಿ ಆತ ನಮಗೆ ಸಹಾಯ ಮಾಡುತ್ತಾನೆ ಎಂಬುದಾಗಿ. ಮೊದಲನೇದಾಗಿ, ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಿರುವಂಥ ಪ್ರತಿಯೊಂದು ವಿಷಯವನ್ನು, ವಾಕ್ಯಗಳನ್ನು, ಉಪದೇಶವನ್ನು ಆತನು ನಮ್ಮ ನೆನಪಿಗೆ ತರುವವನಾಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 26ನೇ ವಾಕ್ಯವನ್ನು ನಮಗೆ ನಾನು ಓದಲಿಕ್ಕೆ ಬಯಸ್ತೇನೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 26ನೆಯ ವಾಕ್ಯ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದನೆಲ್ಲ ನಿಮ್ಮ ನೆನಪಿಗೆ ತರುವನು. ನೋಡಿ, ಮೊದಲನೇದಾಗಿ ಪವಿತ್ರಾತ್ಮನು ಆತ ನಮಗೆ ಉಪದೇಶಿಸಿ, ಆತ ನಂತರವಾಗಿ ಯೇಸು ಕ್ರಿಸ್ತನು ತಿಳಿಸಿಕೊಟ್ಟಿರುವಂಥ ಆತನ ಉಪದೇಶಗಳನ್ನು ನಮ್ಮ ನೆನಪಿಗೆ ತರುವವನಾಗಿದ್ದಾನೆ. ಎರಡನೇದಾಗಿ ನೋಡುತ್ತೇವೆ, ಆತ ನಮ್ಮನ್ನು ಸಕಲ ಸತ್ಯದಲ್ಲಿ ನಡೆಸುವಂಥ ಪವಿತ್ರಾತ್ಮನಾಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದ ಅದರ 13ನೆಯ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡುತ್ತೇವೆ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವ. ನೋಡಿ, ಸಕಲ ಸತ್ಯದಲ್ಲಿ ಆತ ನಮ್ಮನ್ನು ನಡೆಸ್ತಾನೆ. ಕೀರ್ತನೆಗಾರನು 32:8ನೇ ವಾಕ್ಯದಲ್ಲಿ ನೋಡುತ್ತೇವೆ, ನೀನು ನಮಗೆ ಉಪದೇಶಿಸಿ ನಮ್ಮ ಮಾರ್ಗಗಳನ್ನು ತೋರಿಸಿಕೊಡು ಎಂಬುದಾಗಿ ಹೇಳುವ ಪ್ರಕಾರ ಈ ಸತ್ಯದ ಆತ್ಮನು ನಮ್ಮನ್ನು ಆತನು ಸತ್ಯದಲ್ಲಿ ನಡೆಸ್ತಾನೆ. ಮೂರನೇ ಕಾರ್ಯ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯದ ಪ್ರಕಾರವಾಗಿ ಆ ಸತ್ಯದ ಆತ್ಮನು ನಮಗೆ ಆತನು ಬಲವನ್ನು ಕೊಡುವವನಾಗಿದ್ದಾನೆ, ನಮಗೆ ಬಲವನ್ನು ನೀಡಿ ನಡೆಸ್ತಾನೆ. ನಾಲ್ಕನೇದಾಗಿ, ಈ ಸತ್ಯದ ಆತ್ಮನು ರೋಮಾಪತ್ರಿಕೆ 8ನೇ ಅಧ್ಯಾಯ 26-27ನೇ ವಾಕ್ಯದ ಪ್ರಕಾರವಾಗಿ ಮಧ್ಯಸ್ಥಿಕೆಯನ್ನು ಮಾಡುತ್ತಾನೆ. ಮಧ್ಯಸ್ಥಿಕೆನಾಗಿದ್ದು ನಮಗಾಗಿ ಭಿನ್ನವಿಸುತ್ತಾನೆ, ಭಿನ್ನವನ್ನು ಆತನು ಮಾಡುವವನಾಗಿದ್ದಾನೆ. ನಂತರ ಪವಿತ್ರಾತ್ಮನ ಎಫೆಸ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡುತ್ತೇವೆ, ಆತ ನಮಗೆ ಬಲವನ್ನು ಕೊಡುವಂಥ ಪವಿತ್ರಾತ್ಮನಾಗಿದ್ದಾನೆ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯದ 2ನೇ ವಾಕ್ಯ ಹೇಳುತ್ತದೆ, ಆತ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾನೆ. ಶಿಷ್ಯರಿಗೆ, ಅಪೊಸ್ತಲರಿಗೆ ಆ ಸೇವೆ ಕುರಿತಾದಂಥ ಮಾರ್ಗದರ್ಶನವನ್ನು ಪವಿತ್ರಾತ್ಮನು ನೀಡಿದ. ನಂತರವಾಗಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಾಕ್ಯ ನೋಡುತ್ತೇವೆ, ಈ ಸತ್ಯದ ಆತ್ಮನು ಯಾವಾಗಲೂ ಆತನು ನಮ್ಮೊಟ್ಟಿಗೆ ಇರುತ್ತಾನೆಂಬುದಾಗಿ. ದೇವಮಗುವೆ, ದಿವಸದಲ್ಲಿ ಕೆಲವೊಂದು ವಿಷಯಗಳನ್ನು ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿತುಕೊಂಡು, ಈ ಸತ್ಯದ ಆತ್ಮನು ನಮ್ಮನ್ನು ಸಕಲ ಸತ್ಯದಲ್ಲಿ ನಡೆಸ್ತಾನೆ, ನಮ್ಮೊಟ್ಟಿಗಿರುತ್ತಾನೆ, ನಮಗಾಗಿ ಆತನು ಭಿನ್ನಹ ಮಾಡುತ್ತಾನೆ, ನಮಗಾಗಿ ನಮ್ಮ ಬಲಹೀನತೆಯಲ್ಲಿ ನಮಗಾಗಿ ಆತನು ಮಧ್ಯಸ್ಥನಾಗಿದ್ದು ನಮಗಾಗಿ ಭಿನ್ನವಿಸುವಂಥ ಸತ್ಯದ ಆತ್ಮನಾಗಿದ್ದಾನೆ. ಈ ಸತ್ಯದ ಆತ್ಮನು ನಮ್ಮಲ್ಲಿದ್ದು ನಮ್ಮನ್ನು ಆತನು ನಡೆಸುವವನಾಗಿದ್ದಾನೆ. ದೇವಮಗುವೆ, ನಾವು ಪವಿತ್ರಾತ್ಮನನ್ನು ನಮ್ಮ ಜೀವನದಲ್ಲಿ ನಾವು ಹೊಂದಿದವರಾಗಿದ್ದೇವೆ. ಯಾವಾಗ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸಿಕೊಂಡುವೋ ಆಗಲೇ ಸತ್ಯದ ಆತ್ಮನು ನಮ್ಮ ಹೃದಯಗಳಲ್ಲಿ, ನಮ್ಮ ಜೀವನದಲ್ಲಿ ನಮ್ಮೊಟ್ಟಿಗೆ ಆತನು ವಾಸ ಮಾಡುವವನಾಗಿದ್ದಾನೆ. ಈ ಸತ್ಯದಾತ್ಮನು ನಮ್ಮನ್ನು ಪ್ರತಿ ದಿವಸವೂ ನಡೆಸುವಂತೆ ನಾವು ಆತನಿಗೆ ಬಿಟ್ಟು ಕೊಡುವಾಗ ಈ ಸತ್ಯದ ಆತ್ಮನು ನಮ್ಮನ್ನು ನಡೆಸುವವನಾಗಿರ್ತಾನೆ. ನಾವು ಪ್ರಾರ್ಥನೆ ಮಾಡೋಣವೇ? ಪರಿಶುದ್ಧಾತ್ಮನೇ, ನಿನ್ನ ಸಾನ್ನಿಧ್ಯಕ್ಕೆ ನೇರವಾಗಿ ನಾವು ಬರುತ್ತಾ ಇದ್ದೇವೆ. ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆಯಿಂದ ನಿನ್ನ ಮಕ್ಕಳನ್ನು ತುಂಬಿಸು. ನಿನ್ನ ವಾಕ್ಯಗಳ ಪ್ರಕಾರವಾಗಿ ಕರ್ತನೇ, ನೀನು ನಮ್ಮನ್ನು ಸತ್ಯದಲ್ಲಿ ನಡೆಸುವವನು, ಯೇಸು ಕ್ರಿಸ್ತನ ಉಪದೇಶಗಳನ್ನು ನಮಗೆ ನೆನಪಿಗೆ ತರುವವನು, ನಮಗೆ ಬಲವನ್ನು ನೀಡುವವನಾಗಿರುವಂಥ ಕೃಪೆಗಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನು ಎಲ್ಲ ಸಮಯಗಳಲ್ಲಿಯೂ ಜೊತೆಗಾರನಾಗಿದ್ದು ನೀನು ನಮಗೆ ಸಹಾಯವನ್ನು ಮಾಡುವಂಥ ಪರಿಶುದ್ಧಾತ್ಮನಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕೃಪೆಯಿಂದ ನಡೆಸು.
ನಿನ್ನ ಮಕ್ಕಳನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ದೇವರು ತಾಮೇ ನಮ್ಮನ್ನು ಇನ್ನೂ ಅಧಿಕವಾಗಿ ಪವಿತ್ರಾತ್ಮನೊಟ್ಟಿಗೆ ನಡೆಯಲಿಕ್ಕೆ ಆತನು ಸಹಾಯ ಮಾಡಿ. ಆಮೇನ್.